ರಾಜ್ಯಪಾಲರ ವಿರುದ್ಧ ಕೈನಾಯಕರ ನಿಂದನೆ ಖಂಡಿಸಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರು, ಮಂಡ್ಯ, ಮೈಸೂರು, ಮಂಗಳೂರಿಗೆ ಭಾಳ ಕಡೆ ರಾಜ್ಯದೆಲ್ಲೆಡೆ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು. ಫ್ರೀಡಮ್ ಪಾರ್ಕ್ನಲ್ಲೂ ಮಾಡಿಕೊಂಡ್ರು. ಅಶಾಂತಿ ಮಾಡ್ತೀವಿ, ಬಾಂಗ್ಲಾ ಸೃಷ್ಟಿಸ್ತೀವಿ ಅಂದಮೇಲೆ ಯಾಕೆ ಕ್ರಮ ಇಲ್ಲ? ಅವ್ರನ್ನ ನಿಂದಿಸೋರನ್ನ ಗಡೀಪಾರು ಮಾಡಬೇಕು. ನಿಮಗೆ ತಾಕತ್ತಿದ್ರೆ ರಾಜಭವನಕ್ಕೆ ನುಗ್ಗಿ ಮೂಡಾ ಪ್ರಕರಣವನ್ನು CBIಗೆ ಕೊಡಿ ಅಂತ ಸವಾಲ್ ಮೇಲೆ ಸವಾಲ್ ಹಾಕ್ಕೊಂಡ್ರು. ಸಿದ್ದರಾಮಯ್ಯ ಕ್ಷಣಕ್ಕೂ ಸುಳ್ಳು ಹೇಳ್ಬಿಡ್ತಾರೆ. ನಾನು ಸೈಟ್ ಕೇಳಿಲ್ಲ ಅಂದರು. ಈಗ ವೈಟ್ನರ್ ವಿಚಾರ ಗೊತ್ತಿಲ್ಲ ಅಂತಾರೆ. ಏನೇ ಅವರು ಇವ್ರು ತೋಚಿದ್ದನ್ನು ಇವ್ರು ಹೇಳಿದ್ದಾರೆ ಅಷ್ಟೇ. ಆತ್ಮಸಾಕ್ಷಿ ಇಲ್ಲದೆ, ಸ್ವಾಭಿಮಾನ ಇಲ್ಲದೆ ಬಾಂಗ್ಲಾದೇಶಿನ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ, ಗವರ್ನರ್ ಅವ್ರನ್ನ ಹಲ್ಲೆ ಮಾಡ್ತೀವಿ, ನಾಲಾಯಕ್ ಗವರ್ನರ್ ಅಂತ ಹೇಳುವಂತ ಇಷ್ಟು ನಾಯಕರಿಗೆ ನಾವೇನ್ ಮಾಡ್ಬೇಕು? ಈ ರಾಜ್ಯದಿಂದನೇ ಸುಮೋಟ ಕೇಸನ್ನು ಹಾಕ್ಬೇಕಾಗಿತ್ತು. ಏನಾದ್ರು ಗೃಹ ಇಲಾಖೆ ಬದುಕಿದೆಯಾ? ಇಂತ ಗೃಹ ಇಲಾಖೆ ಇದ್ರೆಷ್ಟು ಬಿಟ್ರೆಷ್ಟು. ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಹಾಗಾಗಿ ಅವರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾವು ಅರ್ಜಿನೇ ಕೊಟ್ಟಿಲ್ಲ ಅಂತ. ನೀವೆಲ್ಲ ವೈಟ್ನರ್ ಹಾಕಿ ತೋರಿಸಿದ್ಮೇಲೆ ನನ್ಗೆ ಗೊತ್ತಿಲ್ಲ ಅದು ವೈಟ್ನರ್ ಯಾರು ಹಾಕಿದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಷಣಕ್ಕೂ ಒಂದೊಂಥರ ಬದಲಾಯಿಸ್ತಾರೆ ಅವರು. ಅವ್ರಿಗೊಂಥರ ನಾನೇನೋ ಈಗ ಇದ್ರಲ್ಲಿ ಗವರ್ನರ್ ವಿರುದ್ಧವಾಗಿ ಮಾತಾಡಿದವ್ರ ವಿರುದ್ಧ ಏನೋ ಆಕ್ಷನ್ ತಗೊಳ್ಳಲ್ಲ ಅಂತಂದ್ರೆ ಬೇರೆಯವ್ರ ವಿಷಯದಲ್ಲೂ ಹಾಗೆ ನಡ್ಕೊಳ್ಬೇಕಲ್ಲ ಸರ್? ಅಲ್ಲ ಇರ್ಬೋದು, ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಬೇರೆ ಜಾಗ ಇದೆ ಅಂತ ನಾನು ನಿನ್ನೆ ಹೇಳಿದ್ನಲ್ಲ. ನೀವು ಪ್ರಶ್ನೆ ಮಾಡಬೇಕು, ಅವಕಾಶ ಬಳಸ್ಕೋಬಹುದು. ಆಲ್ ರೈಟ್. ಮುಖ್ಯಮಂತ್ರಿಗಳ ಇವತ್ತಿನ ಪ್ರಾಸಿಕ್ಯೂಷನಿನ ಈ ಹಂತಕ್ಕೆ ಬಂದಿದ್ದೆ ಹೇಗೆ? ಬಿಜೆಪಿಯವರಿಂದನ ಏನಲ್ವಲ್ಲ, ಖಾಸಗಿ ದೂರಿನಿಂದ ಯಾರೋ ಬಿಜೆಪಿಯವರು ಪ್ರಸ್ತಾಪ ಮಾಡಿರ್ಬೋದಷ್ಟೇ, ನಿಮ್ಮಿಂದ ಬಂದಿಲ್ವಲ್ಲ. ಕಾನೂನು ಪ್ರಕಾರ ನಾನು ಹೇಳ್ತಿರೋದು. ರಾಜಕೀಯವಾಗಿ ಬಿಟ್ಟುಬಿಡಿ ಏನಾರಾಗಲಿ, ನಿಮ್ಮಿಂದಲ್ಲ. ಖಾಸಗಿಯಾಗಿ ಯಾರು ನ್ಯಾಯಾಲಯಕ್ಕೆ ಹೋಗಿದ್ದಕ್ಕೆ ಈ ಕತೆ ಬಂದು ಕೂತಿರೋದು ಈಗ ಅಲ್ಲಿ ಅಲ್ವಾ? ಅದೇ ತಾನೇ ಆಗಿರೋದೀಗ. ಹಾಗೆ ಇದರಲ್ಲೂ ನಿಮಗೆ ಅಷ್ಟು ಕನ್ವಿಕ್ಷನ್ ಅನ್ನೋದೊಂದು ಇದ್ರೆ ಖಾಸಗಿಯಾಗಿ ಯು ಶುಡ್ ಪ್ರೊಸೀಡ್ ಫರ್ದರ್. ರಾಜ್ಯಪಾಲರ ವಿರುದ್ಧ ಮಾತಾಡ್ತಾರೆ, ಕರೆಕ್ಟ್. ಎರಡನೇದು, ರಾಜ್ಯಪಾಲರ ನಿಲುವು ಮತ್ತು ನಿರ್ಣಯಗಳು ಟೀಕೆಗೆ ಒಳಪಡುವಂತೆಯೇ ಇಲ್ಲ ಅಂತ ಯಾರೂ ಹೇಳಬಾರ್ದು. ಅದು ಸಾರ್ವಜನಿಕ ವಿಶ್ಲೇಷಣೆಗೆ ಒಳಪಡಬೇಕು. ರಾಜ್ಯಪಾಲ ದೇವರಲ್ಲ, ಮೇಲಿಂದ ಇಳಿದು ಬಂದಿಲ್ಲ ಅಂತ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. He is not Maharaja, not to be challenged. He should be challenged. ಬಟ್ ಯಾವ ಭಾಷೆಯಲ್ಲಿ ಚಾಲೆಂಜ್ ಮಾಡ್ತೀವಿ ಅನ್ನೋದಷ್ಟೇ ಇಂಪಾರ್ಟೆಂಟ್. ಆ ಪರಿಮಿತಿ ಇರಬೇಕು. ದ್ಯಾಟ್ ಇಸ್ ಮೈ ಪಾಯಿಂಟ್ ಅಷ್ಟೇ. ರಾಜಕೀಯ ಪ್ರೇರಿತವಾಗಿ ಕಾನೂನನ್ನು ಅಪ್ಲೈ ಮಾಡದೆ ಒಂದು ಪಕ್ಷಪಾತಿಯಂತೆ ಆತುರಾತುರವಾಗಿ ಟೀಕೆಯ ಭಾಗಗಳದಲ್ಲ. ರಾಜ್ಯಪಾಲರ ನಿರ್ಣಯ, ನ್ಯಾಯಾಲಯಗಳು ಹೇಳಿವೆ, ನಮ್ಮ ನಿರ್ಣಯಗಳನ್ನು ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ ಮಾಡಬಾರದು ಅಂತೇನಿಲ್ಲ. ಆದರೆ ಆ ಜಡ್ಜ್ಮೆಂಟು, ಆ ತೀರ್ಪು ಬಂದಿದ್ದು ಈ ರೀತಿಯ ಕಾರಣಗಳಿಗೆ ಅಥವಾ ಇನ್ಸ್ಯೂನೇಷನ್ ಜಡ್ಜ್ ಅವ್ರ ಮೇಲೆ, ನ್ಯಾಯಾಧೀಶರ ಮೇಲೆ ಹೇಳಿ ಇದಕ್ಕಿದು ಹಿಂಗೆ ಬಂದಿದೆ ಅಂತ ಅನುಮಾನ ಅಪವಾದಗಳನ್ನು ಸೃಷ್ಟಿ ಮಾಡುವುದನ್ನು ಮಾಡಬಾರ್ದು ಅನ್ನೋದಿದೆ ಅಷ್ಟೇ. ಎ ಜಡ್ಜ್ಮೆಂಟ್ ಕ್ಯಾನ್ ಬಿ ಡಿಸ್ಕಸ್ಡ್. ಹಾಗೆ ಇಲ್ಲೂವೆ ರಾಜ್ಯಪಾಲ ಬಂದು ಕುತ್ಕೊಂಡ್ಬಿಟ್ರು ಅಲ್ಲಿ ಅಂದ ತಕ್ಷಣ ಮಾತಾಡಂಗಿಲ್ಲ ಅಂತ ಅನ್ನೋಂಗಿಲ್ಲ. ಯಾಕೆ ಅನ್ನೋಂಗಿಲ್ಲ? ಹಂಗೆಲ್ಲ ಆಗಲ್ಲ. ಭಾಷೆ ಮತ್ತು ಆ ಭಾಷೆ ರಾಜ್ಯಪಾಲ ಅಂದಾಗ ಅದು ಗೆಹಲೋಟ್ ಅಲ್ಲ ನಾ ಹೇಳ್ತಿರೋದು, ರಾಜ್ಯಪಾಲ ಎಂಬ ಸಾಂವಿಧಾನಿಕ ಹುದ್ದೆ ಹೇಳ್ತಿರೋದು. ಹೇಗೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಈ ಪ್ರಕರಣದಲ್ಲಿ ಈಗ ಸಿದ್ದರಾಮಯ್ಯನವರು ಅವಹೇಳನ ಮಾಡುವುದನ್ನು ಕರ್ನಾಟಕ ರಾಜ್ಯದ ಅವಮಾನ ಎಂದು ನಾವು ಪರಿಗಣಿಸ್ತೀವೋ, ಮುಖ್ಯಮಂತ್ರಿಯಾಗಿ ಅವರನ್ನು ಕೆಟ್ಟ ಭಾಷೆಯಲ್ಲೋ ಮತ್ತೊಂದರಲ್ಲೋ ಮಗದೊಂದರಲ್ಲೋ ಅವಮಾನ ಮಾಡಿದಾಗ ಯಾರೋ ಬೇರೆಯವರು ಹೇಗೆ ಅದನ್ನು ವಿರೋಧ ಮಾಡ್ತೀವೋ, ಅದು ರಾಜ್ಯಕ್ಕೆ ಮಾಡೋ ಅವಮಾನ ಅದು ಅಂತ, ಹಾಗೆ ಇದುವೆ ಸಂವಿಧಾನಕ್ಕಾಗೋ ಅವಮಾನ ಅದು. ಅದನ್ನ ಅರ್ಥ ಮಾಡ್ಕೋಬೇಕು. ಎಸ್.